ಸಹಜವಾಗಿ ಎಲ್ಲರೂ ಹೇಳ್ತಿರ್ತಾರೆ, ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ 1 ಅವರ್ ಇಸ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. 1 ಗಂಟೆ ತುಂಬ ಮುಖ್ಯ. ಅಷ್ಟರಲ್ಲಿ ಆಸ್ಪತ್ರೆ ನಮಸ್ತೆ ಮೋದಿಜಿ. ನಮಸ್ತೆ ಡಾಕ್ಟರ್ ಕಾಮತ್. ಬದುಕಾದ್ಮೇಲೆ ಆ ಡಾಕ್ಟರ್ಗೆ ಆಶ್ಚರ್ಯ, ಇಷ್ಟೊಂದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಜೊತೆ ಒಂದು ಸತ್ಯ ಘಟನೆಯನ್ನು ಹಂಚ್ಕೊಳ್ತೀನಿ. ಡಾಕ್ಟರ್ ಪದ್ಮನಾಭ ಕಾಮತ್ ಅಂತ KMC ಆಸ್ಪತ್ರೆ ಮಂಗಳೂರು ಅವ್ರು ಹೇಳಿರ್ತಕ್ಕಂಥ ಈ ಘಟನೆ. ಕಾರವಾರದ ಹತ್ರ ಒಬ್ಬರಿಗೆ ತೀವ್ರ ಹೃದಯಾಘಾತ ಆಗುತ್ತೆ. ಹಳ್ಳಿಯವರು. ಸೊ ಅವ್ರನ್ನ ಕರ್ಕೊಂಡು ಬರ್ತಾರೆ 1 ಅವರ್ಗೆ. ಅಲ್ಲಿ ECG ಎಲ್ಲ ಮಾಡ್ತಾರೆ. ECG ಎಲ್ಲ ಮಾಡಿ ಅವ್ರು ಇಮಿಡಿಯೇಟಾಗಿ ನೀವು ಮಂಗಳೂರಿಗೆ ಹೋಗಬೇಕು, ಇದು ತುಂಬ ಜಾಸ್ತಿ ಆಗಿದೆ ಹೃದಯಾಘಾತ ಅಂತ ಹೇಳ್ತಾರೆ. ಸೊ ಅವ್ರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮುಗಿಸೋದ್ರೊಳಗಾಗಿ 4 ಗಂಟೆ ಆಗುತ್ತೆ. ಸಹಜವಾಗಿ ಎಲ್ಲರೂ ಹೇಳ್ತಿರ್ತಾರೆ, ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ 1 ಅವರ್ ಇಸ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. 1 ಗಂಟೆ ತುಂಬ ಮುಖ್ಯ. ಅಷ್ಟರಲ್ಲಿ ಆಸ್ಪತ್ರೆ ಬಂದರೆ ಅವರು ಸರ್ವೈವ್ ಆಗೋದು ಚಾನ್ಸಸ್ ಜಾಸ್ತಿ. ಸೊ ಇವ್ರು 4 ಗಂಟೆ ಆಗೋಗಿದೆ. ಸೊ ಅವ್ರಿಗೆಲ್ಲ ಮಾಮೂಲಿ ಸ್ಟೆಂಟ್ ಎಲ್ಲ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಬದುಕಿದ್ರು. ಬದುಕಾದ್ಮೇಲೆ ಆ ಡಾಕ್ಟ್ರಿಗೆ ಆಶ್ಚರ್ಯ, ಇಷ್ಟೊಂದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಆದರೂ ಇವರು ಬದುಕೊಂಡಿದ್ದಾರೆ ಅಂತ ಅವ್ರನ್ನ ಎಚ್ಚರ ಆದಾಗ ಕೇಳಿದಾಗ ಅವ್ರು ಹೇಳಿದ್ರಂತೆ, ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ಗೊತ್ತಾಯಿತು, ನಾನು ಅದಕ್ಕೆ ಅವಾಗಲಿಂದ ಪ್ರಾಣಾಯಾಮ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಅಂತ. ಇದು ಆಸ್ಪತ್ರೆಗೆ ಬರೋವರೆಗೂ ನಿಧಾನವಾಗಿ ಅವ್ರು ಪ್ರಾಣಾಯಾಮ ಮಾಡ್ತಿದ್ರಂತೆ, ಉಸಿರಾಟದ ಕಡೆ ಗಮನ ಹರಿಸ್ತಾ ಇದ್ದು. ಆ ಪ್ರಾಣಾಯಾಮ ಮಾಡೋದ್ರಿಂದ ನನಗೆ ಆತ್ಮವಿಶ್ವಾಸ ಬಂತು ಅಂತ ಅವ್ರು ಹೇಳಿದ್ರಂತೆ. ಇವ್ರು ಆಶ್ಚರ್ಯ ಆಯಿತು. ಡಾಕ್ಟರ್ ಹೇಳ್ಕೊಂಡಿದ್ದಾರೆ, ಒಂದು ಆರ್ಟಿಕಲ್ ಓದ್ತಾ, ರೀಸೆಂಟ್ ನಡೆದಿರ್ತಕ್ಕಂಥ ಘಟನೆ 1 ಅವರ್ದಲ್ಲಿ ಹೇಳಿದ್ದಾರೆ. ಇದು ಸತ್ಯ. ಆಕ್ಚುಲಿ ನಾವೇನ್ ಮಾಡ್ತೀವಿ, ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಪ್ಯಾನಿಕ್ ಆಗ್ಬಿಡ್ತೀವಿ. ಏನೋ ಆಗ್ಬಿಡ್ತು ನನಗೆ, ಎದೆ ನೋವು, ಅಲ್ಲಿ ಇಲ್ಲಿ ವಿಚಾರಗಳನ್ನ ಇಂಟರ್ನೆಟ್ಟಿಂದ, ಟಿವಿಯಿಂದ, ಮಾಧ್ಯಮಗಳಿಂದ ತಿಳ್ಕೊಂಡು ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅಷ್ಟು ನನ್ನ ಕತೆ ಮುಗೀತು ಅಂತ ನೀವು ಗಾಬರಿ ಪಟ್ಟರೆ ಆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸರ್ವೈವಲ್ ತುಂಬ ಕಷ್ಟ ಆಗುತ್ತೆ. ಸೊ ಮೊದಲು ಕಾಯಿಲೆ ಯಾವುದೇ ಬಂದಾಗ ಅದನ್ನು ಸ್ವೀಕರಿಸಬೇಕು. ಓಕೆ, ಹಿಂಗೆ ಆಗ್ತಾ ಇದೆ ನೋಡಿ. ಅವ್ರು ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ನಿಧಾನವಾಗಿ ಅವ್ರು ಪ್ರಾಣಾಯಾಮವನ್ನು ಮಾಡಿದಾಗ ಮನಸ್ಸು ಕಂಟ್ರೋಲ್ ಬರುತ್ತೆ, ಶಾಂತವಾಗುತ್ತೆ. ಸೊ ಅದೇನು ಆಗ್ತಾ ಇದೆ ದೇಹದಲ್ಲಿ ಅದನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ ಬರುತ್ತೆ. ಅದು ತುಂಬ ಮುಖ್ಯ. ಅದರಿಂದ ಅವ್ರಿಗೇನಾಗುತ್ತೆ, ಜಾಸ್ತಿ ದೇಹದಲ್ಲಿ ಒತ್ತಡ ಆಗದೆ ಅದನ್ನು ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಉಸಿರಾಟ ಕೊಟ್ಟಿದೆ. ಆಕ್ಸಿಜನೇಟ್ ಆಗಿದೆ ಬಾಡಿ. ನಿಧಾನ ತಗೋತಾ ಇದ್ರು, ನಿಧಾನ ಬಿಡ್ತಾ ಇದ್ರು, ಬೇರೆ ಬೇರೆ ಪ್ರಾಣಾಯಾಮ ಮಾಡ್ತಿದ್ರಂತ ಅವರು. ಅದರಿಂದ ನಾವು ಸರ್ವೈವ್ ಆಗಿರೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸತ್ಯ ಘಟನೆ. ನೀವು ಅಷ್ಟೇ ಸರಳವಾದ ಕೆಲವಾರು ಪ್ರಾಣಾಯಾಮದ ವಿಧಾನಗಳಿವೆ. ಅದನ್ನು ಕಲ್ತ್ಕೊಂಡು ಯಾವುದೇ ಕಾಯಿಲೆ ಆಗಲಿ, ಹೃದಯಾಘಾತ ಆದಾಗಲೇ ಮಾಡಬೇಕು ಅಂತೇನಿಲ್ಲ, ಯಾವುದೇ ಕಾಯಿಲೆ ಬಂದರೂ ಕೂಡ ನೀವು ಒಂದು 10 ನಿಮಿಷ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಆಸ್ಪತ್ರೆಯಲ್ಲಿ ಇರುವಾಗಾದರೂ ಮಾಡ್ಬೋದು. ಯಾವ್ಯಾವ ಪ್ರಾಣ ಕೆಲವು ಹೇಳ್ತಾರೆ ಕುಳಿತುಕೊಂಡೇ ಮಾಡಬೇಕು, ಕಪಾಲಭಾತಿ, ಭಸ್ತ್ರಿಕಾ, ಆ ಥರ ಏನಿಲ್ಲ. ನೀವು ಮಲ್ಕೊಂಡು ಮಾಡ್ಬೋದು. ರಿಸ್ಕಲ್ಲಿ ಉಜ್ಜಯಿ ಪ್ರಾಣಾಯಾಮ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸಂಪೂರ್ಣ ನಿಮ್ಮ ಗಮನವೆಲ್ಲ ಉಸಿರಾಟದ ಕಡೆ ಇರಲಿ. ಇದು ಸರಳವಾಗಿ ಮಾಡೋದು. ಇದು ಕಷ್ಟನಾ? ಉಜ್ಜಯಿ ಪ್ರಾಣಾಯಾಮ ಅಂದರೆ ಆ್ಯಕ್ಚುಲಿ ಅದರ ಸೌಂಡ್ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ಶಬ್ದ ಹೇಗೆ, ಲೈಕ್ ದಿಸ್. ಈ ಥರ ನಿಧಾನ ಮಾಡತಕ್ಕಂಥ ಶಬ್ದ ನಿಮಗೆ ಕೇಳಿಸಿದ್ರೆ ಸಾಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಅದು ಕಲಿಬೇಕು. ಇಲ್ಲಿ ಗಂಟ್ಲಲ್ಲಿ ಕಂಟ್ರೋಲ್ ಬರುತ್ತೆ. ಈ ಸೌಂಡ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಏಕಾಗ್ರತೆ ಬರುತ್ತೆ, ಉಸಿರಾಟದ ಮೇಲೆ ಹಿಡಿತ ಬರುತ್ತೆ. ಆ ಉಜ್ಜಯ ಅನ್ನತಕ್ಕಂಥ ಪದದ ಅರ್ಥವೇ ಹಾಗೆ, ವಿಕ್ಟ್ರಿ ಓವರ್ ದ ಬ್ರೆತ್. ಉಸಿರಾಟದ ಮೇಲೆ ವಿಜಯವನ್ನು ಸಾಧಿಸುವುದು ಅಂತಲೇ ಅದರ ಅರ್ಥ. ಅಂದರೆ ಸರಳವಾಗಿದೆ ಇದು. ನಿಧಾನ ತಗೊಂಡು ನಿಧಾನ ಬಿಡಬೇಕು. ತಗೋಬೇಕಾದ್ರೆ ಸಣ್ಣದಾಗಿ ಶಬ್ದ ಆಗುತ್ತೆ, ಗಂಟ್ಲೆ ಕಂಟ್ರೋಲ್ ಮಾಡ್ತೀವಿ. ಈ ಶಬ್ದ ಅಲ್ಲ. ಇಷ್ಟು ಜಾಸ್ತಿನೂ ಮಾಡಬೇಕಾಗಿಲ್ಲ. ನಿಮಗೆ ಕೇಳಿಸಿದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸಣ್ಣದಾಗಿ ನಿಮಗೆ ಕೇಳಿಸಿದ್ರೆ ಸಾಕು.
ನಿಧಾನ ತಗೊಳ್ಳಿ, ನಿಧಾನ ಬಿಡಿ. ಇದು ಕಷ್ಟನ. ಯಾವುದೇ ಕಾಯಿಲೆ ಇದ್ದರೂ, ಯಾವುದೇ ಆಸ್ಪತ್ರೆ ಮಲಗಿದ್ರು, ಇದನ್ನು ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ಸಂಜೆ 10 ನಿಮಿಷ ಹೊಟ್ಟೆ ಖಾಲಿ ಇದ್ದಾಗ ಮಾಡಿ. ಎಷ್ಟು ಎಫೆಕ್ಟ್ ಇರುತ್ತೆ ಗೊತ್ತಾ? ಹಾಗೆ ಬೇರೆ ಬೇರೆ ಪ್ರಾಣಾಯಾಮಗಳಿದೆ. ಕನಿಷ್ಠ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ, ಜ್ಯೇಷ್ಠ ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ, ಸಿತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ. ಕಂಫರ್ಟಬಲ್ ಆಗಿದ್ದರೆ ಕಪಾಲಭಾತಿ, ಭಸ್ತ್ರಿಕಾ, ಅದರಲ್ಲೂ ಬೇರೆ ಬೇರೆ ವಿಧಾನಗಳಿವೆ. ಎಲ್ಲ ಕೆಲವಾರು ಪ್ರಾಣಾಯಾಮಗಳ ಸರಳ ಪ್ರಾಣಾಯಾಮಗಳಿವೆ. ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಆಲ್ ಇನ್ ಒನ್ ಅಂತ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಆಲ್ ಇನ್ ಒನ್ ಅಂತ ಓದಿದ್ರೆ ಅಲ್ಲಿ ಈ ಪ್ರಾಣಾಯಾಮಗಳ ಲಿಸ್ಟ್ ಇದೆ. ಕೆಲವು ಪ್ರಾಣಾಯಾಮಗಳನ್ನ ಕಲ್ತ್ಕೊಳ್ಳಿ. ಅದು ಪೇಪರ್ಲಿದ್ದು ಆರ್ಟಿಕಲ್ ಬಂತು ನೋಡಿದ ತಕ್ಷಣ ನಿಮ್ಮ ಜೊತೆ ಇದು ಹಂಚ್ಕೋಬೇಕು ಅನಿಸ್ತು ನನಗೆ. ಈ ಸರಳವಾದ ಪ್ರಾಣಾಯಾಮಗಳನ್ನ ಕಲ್ತ್ಕೊಂಡ್ರೆ, ನೀವು ಎಮರ್ಜೆನ್ಸಿನಿದ್ದು ಪ್ರಾಕ್ಟೀಸ್ ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಬರುತ್ತೆ, ಮನಸ್ಸು ಶಾಂತವಾಗುತ್ತೆ, ದೇಹಕ್ಕೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಎಷ್ಟೋ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ. ಅದಕ್ಕೋಸ್ಕರ ಹಂಚ್ಕೋತಾ ಇದ್ದೀನಿ ಈ ಘಟನೆಯನ್ನು. ಅರ್ಥ ಆಗ್ತಿದೆಯಾ? ನೀವು ಕೂಡ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಇನ್ನೊಂದು ನೋಡಿ, ಮುಖ್ಯವಾಗಿ ನೀವು ತಿಳ್ಕೊಳ್ರಪ್ಪ, ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಎಲ್ಲ ಕಾಯಿಲೆಗಳು ಈಗಿನ ಕಾಲದಲ್ಲಿ ಬರ್ತಾ ಇರೋದೇ ಟೆನ್ಷನ್ನಿಂದ. ಆ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಪ್ರಾಣಾಯಾಮನೇ ದಿ ಬೆಸ್ಟ್. ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಕಲ್ತಿದ್ರೆ ಅದನ್ನು ಮಾಡಿ, ಆಸ್ಪತ್ರೆಯಲ್ಲೇ ಮಾಡ್ಬೋದು ಅಲ್ವಾ? ಸೊ ಟೆನ್ಷನ್ ಅಂದರೆ ಎಲ್ಲ ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ತುಂಬ ಕಾಯಿಲೆಗಳು ಸಿಟಿನಲ್ಲಿ, ಸ್ಪೆಷಲಿ ಇನ್ ಕಾಸ್ಮೋಪಾಲಿಟನ್ ಸಿಟೀಸ್ ಲೈಕ್ ಬೆಂಗಳೂರು, ಮೈಸೂರು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ಜನಕ್ಕೆ ಈಗ ಕಾಯಿಲೆ ಬರ್ತಾ ಇರೋದೇ ಮನೋವೇಗದಿಂದ, ಒತ್ತಡದಿಂದ. ಅರ್ಥ ಆಗ್ತಿದೆಯಾ? ಆ ಒತ್ತಡವನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಈ ಪ್ರಾಣಾಯಾಮ ತುಂಬ ಸಹಕಾರಿ. ಸೊ ಎರಡನೇ ಪಾಯಿಂಟ್, ಇದು ತುಂಬ ಮುಖ್ಯ. ಯಾವುದೇ ಸಿಚುವೇಶನ್ ಈ ಥರ ಪ್ಯಾನಿಕ್ ಆದಾಗ ಆಕ್ಸೆಪ್ಟ್, ಓಕೆ ನೋಡೋಣ ಏನೂ ಆಗಲ್ಲ ಅಂತ ಉಸಿರಾಟದ ಕಡೆ ಗಮನ ಹರಿಸಿ. ಏನೂ ಮಾಡೋಕ್ಕಾಗಿಲ್ವಾ? ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ. ಆ ಉಸಿರಾಟವನ್ನು ಸುಮ್ಮನೆ ಗಮನಿಸಿ, ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ಟೆಕ್ನಿಕ್. ಉಸಿರು ಹೋಗ್ತಾ ಇದೆ, ಉಸಿರು ಬರ್ತಾ ಇದೆ, ಒಂದು ಉಸಿರನ್ನು ಮಿಸ್ ಮಾಡಬೇಡಿ. ಸುಮ್ಮನೆ ಉಸಿರಾಟವನ್ನು ಗಮನಿಸಿ ಸಾಕು. ಆಗಲೂ ಕೂಡ ಮನಸ್ಸು ಶಾಂತವಾಗುತ್ತೆ. ನೀವು ಪ್ರಾಣಾಯಾಮ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನಾರು ಮಾಡ್ಬೋದಲ್ವಾ? ಈ ರೀತಿ ಕೆಲವು ಸರಳವಾದ ವಿಧಾನಗಳಿದೆ, ಅದನ್ನು ಅಳವಡಿಸ್ಕೋಬೇಕು. ಸ್ವಲ್ಪ ಯೋಗದ ಕಡೆ ಗಮನ ಹರಿಸಿದ್ರೆ, ದಿನನಿತ್ಯ ಅಭ್ಯಾಸ ಮಾಡಿದ್ರೆ ಓಕೆ. ಏನೂ ಮಾಡದೇ ಇರೋರು ಈ ವಿಡಿಯೋ ನೋಡೋರು ಇದನ್ನಾರು ಮಾಡಿ. ಮೊದಲು ಆಕ್ಸೆಪ್ಟ್ ಆ್ಯಂಡ್ ವಾಚ್ ಯುವರ್ ಬ್ರೆತ್. ಸಾಧ್ಯ ಆದರೆ ಟೇಕ್ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ನಿಧಾನ ತಗೊಳ್ಳಿ, ನಿಧಾನ ಬಿಡಿ. ಬೇರೆ ಬೇರೆ ಪ್ರಾಣಾಯಾಮ ಗೊತ್ತಿದ್ರೆ, ನಾಡಿಶೋಧನ ಪ್ರಾಣಾಯಾಮ ಇವೆಲ್ಲ ಗೊತ್ತಿದ್ರೆ ಬೇಕಾದರೆ ಮಾಡಿ. ಭ್ರಮರಿ ಪ್ರಾಣಾಯಾಮ ಗೊತ್ತಿದ್ರೆ ಮಾಡಿ. ಸರಳವಾದ ಪ್ರಾಣಾಯಾಮಗಳು, ಸ್ವಲ್ಪ ಟೆಕ್ನಿಕ್ ವೇರಿಯೇಷನ್ಸ್ ಇರುತ್ತೆ, ಅದು ಕಲ್ತ್ಕೊಳ್ಳಿ ಅಲ್ವಾ? ಥ್ಯಾಂಕ್ ಯು.